ನಮಸ್ತೆ ಫ್ರೆಂಡ್ಸ್. ಸೊ ವೆಲ್ಕಮ್ ಟು ದಿ ಟೆಕ್ ಎಕ್ಸಾಮ್ಸ್. ನನ್ನ ಹೆಸರು ನಿಂಗಪ್ಪ ಮಸ್ಲಿ. ನಾನು ನಿಮಗೆ ಭೂಗೋಳಶಾಸ್ತ್ರದ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡುತ್ತೇನೆ. ಸೊ ಮುಖ್ಯವಾಗಿ ಭೂಗೋಳಶಾಸ್ತ್ರದಲ್ಲಿ ಸಿಲೆಬಸ್ ಏನಿದೆ ಇವತ್ತು ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕ್ಲಿಯರ್? ಎಸ್. ಓಕೆ. ಸಿಲೆಬಸ್ ನೋಡಿ ಯಾವ ರೀತಿ ಇರುತ್ತೆ ಸಿಲೆಬಸ್. ಮತ್ತೆ ಎಕ್ಸಾಮ್ಸ್ ಗಳ ಬಗ್ಗೆ ಕೂಡ ಹೇಳ್ತೀನಿ. AS ಎಕ್ಸಾಮ್ಸ್ಗೆ, FDA ಎಕ್ಸಾಮ್ಸ್ ಮತ್ತು SDA PSI ಎಕ್ಸಾಮ್ಸ್ಗೆ ಯಾವ ರೀತಿ ತಮಗೆ ಕ್ವಶನ್ಸ್ ಗಳು ಕೂಡ ಬರುತ್ತೆ, ಎಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕು, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಕ್ಲಿಯರ್? ಎಸ್. ಸಿಲೆಬಸ್ ಏನಿದೆ ಒಂದೊಂದು ಸಿಲೆಬಸ್ ಟಾಪಿಕ್ ಅನ್ನು ನಾವು ತೆಗೆದುಕೊಂಡು ಹೋಗೋಣ. ಸೊ ಮೊದಲನೇದಾಗಿ ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳಿ, ಫಿಸಿಕಲ್ ಜಿಯೋಗ್ರಫಿ, ರೈಟ್. ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ. ಪ್ರಾಕೃತಿಕ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ. ಎಸ್. ಓಕೆ. ಇಲ್ಲಿ ನಾವು ಮುಖ್ಯವಾಗಿ 3 ಭಾಗಗಳನ್ನಾಗಿ ಅಧ್ಯಯನ ಮಾಡ್ತೀವಿ. 3 ಬ್ರಾಡ್ ಟಾಪಿಕ್ ಅಲ್ಲಿ ಸ್ಟಡಿ ಮಾಡ್ತೀವಿ. ರೈಟ್. ಜಿಯೋ ಮಾರ್ಫಾಲಜಿ ಅಂತ ಹೇಳ್ತೀವಿ. ಮೊದಲನೇದು ಜಿಯೋ ಮಾರ್ಫಾಲಜಿ ಅಂದ್ರೆ ಭೂ ಸ್ವರೂಪ ಶಾಸ್ತ್ರ. ಜಿಯೋ ಮಾರ್ಫಾಲಜಿ ಅಂದ್ರೆ ಭೂ ಸ್ವರೂಪ ಶಾಸ್ತ್ರ, ಸ್ವರೂಪ ಶಾಸ್ತ್ರ ಅಂತ ಹೇಳ್ತೀವಿ. ರೈಟ್. ಅಂದ್ರೆ ಭೂಮಿಯ ಮೇಲೆ ಯಾವ ರೀತಿ ಚೇಂಜಸ್, ಬದಲಾವಣೆ ಕೂಡ ಕಂಡು ಬರುತ್ತೆ, ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಪರ್ವತಗಳಾಗಿರ್ಬಹುದು, ಮೈದಾನಗಳಾಗಿರ್ಬಹುದು, ಪ್ರಸ್ಥಭೂಮಿಗಳಾಗಿರಬಹುದು. ರೈಟ್. ಅದೇ ರೀತಿ ಚೇಂಜಸ್, ಯಾವ ರೀತಿ ಚೇಂಜಸ್ ಆಗ್ತಾ ಇದೆ, ವೆದರಿಕ್, ಶಿಥಿಲೀಕರಣ ಆದಾಗ ಯಾವ ರೀತಿ ಆಗುತ್ತೆ, ಮತ್ತೆ ಜ್ವಾಲಾಮುಖಿಗಳು ಹೇಗೆ ಕಂಡು ಬರುತ್ತೆ, ಭೂಕಂಪಗಳು, ಇವು ಎಲ್ಲಾ ಡೀಟೇಲ್ಸ್ ಅನ್ನು ನಾವು ಜಿಯೋ ಮಾರ್ಫಾಲಜಿಯಲ್ಲಿ ಸ್ಟಡಿ ಮಾಡ್ತೀವಿ. ಕ್ಲಿಯರ್ ಫ್ರೆಂಡ್ಸ್? ಎಸ್. ಸೊ ಮುಖ್ಯವಾಗಿ ಯಾವ್ದಂದ್ರೆ ಪರ್ವತಗಳಾಗಿರ್ಬೋದು, ಪರ್ವತಗಳು, ರೈಟ್, ಪ್ರಸ್ಥಭೂಮಿಗಳು, ಪರ್ವತಗಳು, ಪ್ರಸ್ಥಭೂಮಿ, ಮತ್ತೆ ಮೈದಾನ ಆಗಿರಬಹುದು, ರೈಟ್, ಮತ್ತೆ ಸವೆತ ಆಗಿರ್ಬೋದು, ಸವೆತ, ಎರೋಜನ್ ಅಥವಾ ಶಿಥಿಲೀಕರಣ ಕೂಡ ಅಂತ ಕೂಡ ಹೇಳ್ತೇವ್ರಿ, ಶಿಥಿಲೀಕರಣ. ಓಕೆ. ಮತ್ತೆ ಕಂಡು ಬರೋದು ನಮ್ಗೆ ಜ್ವಾಲಾಮುಖಿ ಆಗಿರ್ಬೋದು, ಜ್ವಾಲಾಮುಖಿ, ಜ್ವಾಲಾಮುಖಿಗಳು, ವೋಲ್ಕ್ಯಾನೋಸ್ ಅಂತ ಹೇಳ್ತೀವಿ. ಮತ್ತೆ ಭೂಕಂಪಗಳು, ಭೂಕಂಪಗಳು, ಇವುಗಳ ಬಗ್ಗೆ ನಾವು ಡಿಟೇಲ್ ಆಗಿ ಈ ಜಿಯೋ ಮಾರ್ಫಾಲಜಿಯಲ್ಲಿ ಸ್ಟಡಿ ಮಾಡಿ. ಭೂ ಸ್ವರೂಪ ಶಾಸ್ತ್ರ, ಅದ್ರ ಜೊತೆಯಾಗಿ ಲ್ಯಾಂಡ್ ಫಾರ್ಮ್ಸ್ ಅಂತೂ ಕೂಡ ಹೇಳ್ತೀವಿ. ಲ್ಯಾಂಡ್ ಫಾರ್ಮ್ಸ್, ರೈಟ್, ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳ್ತೇವೆ. ಓಕೆ. ಸೊ ಭೂಮಿ ಮೇಲೆ ಕಂಡು ಬರುವಂತ ಲ್ಯಾಂಡ್ ಫಾರ್ಮ್ಸ್, ಭೂ ಸ್ವರೂಪಗಳು ಅಂತ ಕೂಡ ಹೇಳ್ತೀವಿ. ಅದರಲ್ಲಿ ನದಿಗಳಿಂದ ಆಗಿರಬಹುದು, ನದಿ, ಹಿಮನದಿ, ಮರುಭೂಮಿ. ಎಸ್. ಕ್ಲಿಯರ್? ಎಸ್. ಹಾಗೆ ಮತ್ತೆ ಇನ್ನೊಂದು ಟಾಪಿಕ್ ಅಂದ್ರೆ ನಾವು ಇದರಲ್ಲಿ ಮತ್ತೆ ಏನ್ ಕಲಿತೀವಿ ಅಂದ್ರೆ, ಸೊ ಮರುಭೂಮಿ ಆಗಿರ್ಬೋದು, ಕಾರ್ಸ್ಟ್ ಟೋಪೋಗ್ರಫಿ ಕೂಡ ಅಂತ ಹೇಳ್ತೇವೆ. ಕಾರ್ಸ್ಟ್ ಇನ್ನೊಂದು ನೋಡಿ, ಭೂ ಸ್ವರೂಪ ಶಾಸ್ತ್ರದಲ್ಲಿ ಕಾರ್ಸ್ಟ್ ಟೋಪೋಗ್ರಫಿ, ಕಾರ್ಸ್ಟ್ ಟೋಪೋಗ್ರಫಿ, ರೈಟ್. ಸುಣ್ಣದ ಕಲ್ಲು ವ್ಯವಸ್ಥೆ ಅಂತ ಹೇಳ್ತೀವಿ. ಅಲ್ಲಿ ಯಾವ ರೀತಿ ಭೂದೃಶ್ಯಗಳು ಕಂಡು ಬರುತ್ತೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಲ್ಯಾಂಡ್ ಫಾರ್ಮ್ಸ್ ಕೂಡ ಇದರಲ್ಲಿ ನಾವು ಹೇಳ್ತೀವಿ. ಇದು ಎಲ್ಲಾ ಡೀಟೇಲ್ ಜಿಯೋ ಮಾರ್ಫಾಲಜಿಯಲ್ಲಿ ಕಂಡು ಬರುತ್ತೆ. ಕ್ಲಿಯರಾ? ಎಸ್. ಸೊ ಆಯ್ತಾ ಇದು ಜಿಯೋ ಮಾರ್ಫಾಲಜಿ. ಈ ಟಾಪಿಕ್ ಮೇಲೆ KS ಗೆ ಮುಖ್ಯವಾಗಿ ಕೇಳುವುದಂದ್ರೆ, ನಮ್ಗೆ ಜ್ವಾಲಾಮುಖಿ ಮೇಲೆ ಆಗಿರಬಹುದು, ವೆದರಿಂಗ್ ಮೇಲೆ ಆಗಿರಬಹುದು, ಮತ್ತು ಪರ್ವತಗಳ ಮೇಲೆ ಕ್ವಶನ್ಸ್ ಗಳು ಬರ್ತಾನೆ ಇರುತ್ತೆ. ಜೊತೆಯಾಗಿ ಭೂಕಂಪ ಮತ್ತು ಲ್ಯಾಂಡ್ ಫಾರ್ಮ್ಸ್, ಇವುಗಳಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕೂಡ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. PSI, SDA, FDA ಮೇಲೂ ಕೂಡ ಸ್ವಲ್ಪ ಕ್ವಶನ್ಸ್ ಗಳು ಕೂಡ ಈ ಟಾಪಿಕ್ ಮೇಲೆ ಬರುತ್ತೆ. ಸೊ ಮುಖ್ಯವಾಗಿ ಲ್ಯಾಂಡ್ ಫಾರ್ಮ್ಸ್ ಅನ್ನು ನಾವು ನೋಡ್ಕೋಬೇಕು. ಸ್ವಲ್ಪ ಅಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಜ್ವಾಲಾಮುಖಿ ಮತ್ತು ಭೂಕಂಪ ಇವುಗಳು ಕಾಮನ್ ಆಗಿ ಬರ್ತಾನೆ ಇರುತ್ತೆ.
ಓಕೆ, ಸೆಕೆಂಡ್ ಟಾಪಿಕ್ ನೋಡಿದಾಗ ನಾವು ಎರಡನೇದು ಬಂದ್ರೆ ನಾವು ಕ್ಲೈಮೆಟೋಲಾಜಿ ಅಂತ ಹೇಳ್ತೀವಿ. ಎಸ್, ಸಿಲೆಬಸ್ ಇದು ಬಹಳ ಬಹಳ ಇಂಪಾರ್ಟೆಂಟ್ ಟಾಪಿಕ್. ಕ್ಲೈಮೆಟೋಲಾಜಿ ಬಹಳ ಇಂಪಾರ್ಟೆಂಟ್. ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಚ್ಚು ಕ್ವಶನ್ಸ್ ಗಳು ಇದ್ರ ಮೇಲೆ ಬರ್ತಾನೆ ಇರುತ್ತೆ. ಕ್ಲೈಮೆಟೋಲಾಜಿ ಅಂದ್ರೆ ವಾಯುಗೋಳ ಶಾಸ್ತ್ರ. ವಾಯುಗೋಳ ಶಾಸ್ತ್ರ. ಸೊ ಇಲ್ಲಿ ನಮ್ಗೆ ಮುಖ್ಯವಾಗಿ ಯಾವ್ದಾವ್ದು ಸಿಲೆಬಸ್ ಬರುತ್ತೆ. ಸೊ ನೋಡಿ, ಮುಖ್ಯವಾಗಿ ಸಿಲೆಬಸ್ ಯಾವ್ದಾವ್ದು ಬರುತ್ತೆ ಅಂದ್ರೆ ಇಲ್ಲಿ ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ಆಫ್ ದ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ವಾಯುಗೋಳದ ರಚನೆ, ವಾಯುಗೋಳದ ರಚನೆ ಮತ್ತು ಸಂಯೋಜನೆ ಅಂತ ಕೂಡ ಹೇಳ್ತೀವಿ. ರಚನೆ ಮತ್ತು ಸಂಯೋಜನೆ, ಸಂಯೋಜನೆ ರೈಟ್. ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ಆಫ್ ದಿ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಬಹಳ ಬಹಳ ಇಂಪಾರ್ಟೆಂಟ್. ಸೊ ಯೂಸ್ವಲಿ PSI, FDA, SDA ಈ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ರೈಟ್. ಮುಖ್ಯವಾಗಿ ಡಿಫ್ರೆಂಟ್ ಸ್ಪೇರ್ಸ್ ಅಂತೂ ಕೂಡ ಹೇಳ್ತೀವ್ರಿ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಇವುಗಳ ಮೇಲೆ ಕೂಡ ನಮಗೆ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಸಾಮಾನ್ಯವಾಗಿ ಎಲ್ಲಾ ಎಕ್ಸಾಮ್ಸ್ ಗಳಲ್ಲೇ ಬರುತ್ತೆ. ಮತ್ತೆ ಒತ್ತಡ ಆಗಿರ್ಬಹುದು ರೈಟ್, ಉಷ್ಣತೆ ಆಗಿರ್ಬಹುದು, ಉಷ್ಣತೆ ಮತ್ತೆ ಒತ್ತಡ, ಉಷ್ಣತೆ, ಹ್ಯೂಮಿಡಿಟಿ, ಆರ್ದ್ರತೆ ಇವೆಲ್ಲ ಎಲಿಮೆಂಟ್ಸ್ ಆಫ್ ವೆದರ್ ಅಂಡ್ ಕ್ಲೈಮೇಟ್ ಅಂತ ಹೇಳ್ತೇವೆ ರೈಟ್. ಎಲಿಮೆಂಟ್ಸ್ ಆಫ್ ವೆದರ್ ಅಂಡ್ ಕ್ಲೈಮೇಟ್, ಆರ್ದ್ರತೆ ಆಗಿರ್ಬೋದು, ಪ್ರಿಸಿಪಿಟೇಷನ್ ಮಳೆ ರೈಟ್ ಇತ್ಯಾದಿ ರೈಟ್. ಇವುಗಳ ಮೇಲೆ ನಮಗೆ ಸ್ವಲ್ಪ ಸ್ವಲ್ಪ ಕಲಿಬೇಕು, ಯಾಕಂದ್ರೆ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಕ್ವಶನ್ಸ್ ಯಾವಾಗಲೂ ಬರ್ತಾನೆ ಇರುತ್ತೆ ರೈಟ್. ಆಮೇಲೆ ನಮ್ಗೆ ಸೊ ಮಾರುತಗಳು ಅಂತ ಹೇಳ್ತಾರೆ. ಮಾರುತಗಳು, ಮಾರುತಗಳಾಗಿರ್ಬೋದು, ಒತ್ತಡ ಪಟ್ಟಿಗಳು ನೆನ್ಪಿಟ್ಕೊಳ್ರಿ. ಒತ್ತಡ ಪಟ್ಟಿಗಳು, ಪ್ರೆಷರ್ ಬೆಲ್ಟ್ಸ್ ಅಂತಾನು ಕೂಡ ನಾವು ಹೇಳ್ತೀವಿ. ಇದ್ರ ಮೇಲೇನು ಕೂಡ ಕ್ವಶನ್ಸ್ ಜಾಸ್ತಿ ಬರ್ತಾನೆ ಇರುತ್ತೆ ಎಲ್ಲ ಎಕ್ಸಾಮ್ಸ್ ಅಲ್ಲಿ. ಮುಖ್ಯವಾಗಿ ಸೊ FDA, KS ಮತ್ತು PSI ಎಕ್ಸಾಮ್ಸ್ ಗಳಿಗೆ ಹೆಚ್ಚು ಕ್ವಶನ್ಸ್ ಗಳನ್ನು ಕೇಳ್ತಾ ಇರ್ತಾರೆ. ಮಾರುತಗಳ ಬಂದಾಗ ನಮ್ಗೆ ಪ್ಲಾನೆಟರಿ ವಿಂಡ್ಸ್ ಅಂತ ಹೇಳ್ತೀವಿ, ಜಾಗತಿಕ ಮಾರುತಗಳು, ಅದ್ರ ಜೊತೆಯಾಗಿ ಸ್ಥಾನೀಯ ಮಾರುತಗಳು, ಮತ್ತೆ ಸೀಸನಲ್ ವಿಂಡ್ಸ್ ಋತುಮಾನಿಕ ಮಾರುತಗಳು, ಲ್ಯಾಂಡ್ ಬ್ರಿಡ್ಜ್, ಸಿ ಬ್ರಿಡ್ಜ್ ರೈಟ್. ಭೂತಂಗಾಳಿ, ಸಮುದ್ರ ತಂಗಾಳಿ ಮತ್ತು ಸೈಕ್ಲೋನ್ಸ್ ಇವು ಎಲ್ಲ ಮಾರುತಗಳಲ್ಲಿ ಕಂಡು ಬರುತ್ತೆ ರೈಟ್. ಓಕೆ, ಇದು ಆದ ನಂತರ ನಮ್ಗೆ ವರ್ಲ್ಡ್ ಕ್ಲೈಮೇಟ್ ಅಂತ ಕೂಡ ಹೇಳ್ತೇವೆ. ವರ್ಲ್ಡ್ ಕ್ಲೈಮೇಟ್ ಜಗತ್ತಿನ ವಾಯುಗೋಳದ ಬಗ್ಗೆ ಕೂಡ ಈ ಟಾಪಿಕ್ಸ್ ಅಲ್ಲಿ ಬರ್ತಾರೆ. ಕ್ಲಿಯರ್? ಎಸ್, ಇದು ಕ್ಲೈಮೆಟೋಲಾಜಿ. ಅದ್ರ ಜೊತೆಯಾಗಿ ಏರ್ ಮಾಸಸ್ ಆಗಿರಬಹುದು. ಏರ್ ಮಾಸ್ ಅಂದ್ರೆ ವಾಯು ದ್ರವ್ಯ ರಾಶಿ, ವಾಯು ದ್ರವ್ಯ ರಾಶಿ ಮತ್ತೆ ಫ್ರಂಟ್ಸ್ ಅಂತಾನು ಕೂಡ ಹೇಳ್ತೀವಿ. ಫ್ರಂಟ್ಸ್. ಸೊ ಇದ್ರ ಮೇಲೇನು ಕೂಡ ಕ್ವಶನ್ಸ್ ಬರುತ್ತೆ. ಮೇನ್ಸ್ ಅಲ್ಲಿ ನಮ್ಗೆ ಹೆಚ್ಚು ಕೇಳ್ತಾ ಇರುತ್ತೆ KS, ಆದ್ರೆ ಒಂದೊಂದು ಕ್ವಶನ್ ಪ್ರಿಲಿಮ್ಸ್ ಅಲ್ಲಿ ಕೂಡ ಬರ್ತಾ ಇರುತ್ತೆ. ಸೊ ಹೆಚ್ಚು ಹೊತ್ತನ್ನ ನಾವು ಕ್ಲೈಮೆಟೋಲಾಜಿ ಕೊಡ್ಲೇಬೇಕು. ಕ್ಲಿಯರಾ? ಎಸ್. ಮೂರನೇ ಟಾಪಿಕ್ ತಗೊಂಡಾಗ ನಾವು ಮೂರನೇ ಟಾಪಿಕ್ ಓಷಿಯಾನೋಗ್ರಫಿ. ಓಷಿಯಾನೋಗ್ರಫಿ ಅಂತ ಹೇಳ್ತೀವಿ. ಸಾಗರಿಕ ಶಾಸ್ತ್ರ, ಸಾಗರಿಕ ಶಾಸ್ತ್ರ ಅಥವಾ ಸಮುದ್ರ ಶಾಸ್ತ್ರ ಅಂತ ಕೂಡ ಹೇಳ್ತೀವಿ. ಸಾಗರಿಕ ಶಾಸ್ತ್ರ ಅಥವಾ ಸಮುದ್ರ ಶಾಸ್ತ್ರ ಅಂತಾನು ಕೂಡ ನಾವು ಹೇಳ್ತೀವಿ. ಸಾಗರಿಕ ಶಾಸ್ತ್ರದಲ್ಲಿ ಮುಖ್ಯವಾಗಿ ನಾವು ಕಲಿಯುವಂತ ವಿಷಯ ಏನಂದ್ರೆ ಬಾಟಮ್ ರಿಲೀಫ್ ಆಫ್ ದಿ ಓಷನ್ಸ್ ಅಂತ ಹೇಳ್ತೀವಿ. ಬಾಟಮ್ ರಿಲೀಫ್ ಆಫ್ ದಿ ಓಷನ್ಸ್. ಬಾಟಮ್ ರಿಲೀಫ್ ಆಫ್ ದಿ ಓಷನ್ಸ್ ಅಂದ್ರೆ ಸಾಗರದಲ್ಲಿ ಕಂಡು ಬರುವಂತ ಭೂದೃಶ್ಯಗಳು, ಸಾಗರದ ಅಂತರಾಳದ ಭೂದೃಶ್ಯಗಳು ಅಂತ ಹೇಳ್ತೀವಿ. ಭೂದೃಶ್ಯಗಳು. ಎಸ್. ನೆಕ್ಸ್ಟ್ ನಮ್ಗೆ ಟಾಪಿಕ್ ಬಂದು ಇನ್ನೂ ಒಂದು ಇಂಪಾರ್ಟೆಂಟ್ ಯಾವ್ದಂದ್ರೆ ಸೊ ಸ್ಯಾಲಿನಿಟಿ ಆಫ್ ದ ಓಷನ್ಸ್ ಅಂತ ತಗೋಬೇಕು. ಸ್ಯಾಲಿನಿಟಿ, ಸ್ಯಾಲಿನಿಟಿ ಆಫ್ ದಿ ಓಷನ್ಸ್. ಓಷನ್ಸ್ ಅಂದ್ರೆ ಸೊ ಉಪ್ಪಿನ ಸಾಂದ್ರತೆ, ಉಪ್ಪಿನ ಸಾಂದ್ರತೆ ರೈಟ್. ನೆಕ್ಸ್ಟ್ ಬಂದು ನಮಗೆ ಟೆಂಪರೇಚರ್ ಆಫ್ ದಿ ಓಷನ್ಸ್. ಟೆಂಪರೇಚರ್ ಆಫ್ ದಿ ಓಷನ್ಸ್ ಅಂದ್ರೆ ಸಾಗರಗಳ ಉಷ್ಣತೆ ಅಂತ ಕೂಡ ಹೇಳ್ತೇವ್ರಿ. ಸಾಗರದ ಉಷ್ಣತೆ ಅಥವಾ ಲವಣತೆ ಅಂತ ಕೂಡ ನಾವು ಇಲ್ಲಿ ಕಲಿತೀವಿ. ಹಾಗೆ ಬಂದಾಗ ನಮ್ಗೆ ಓಷಿಯಾನಿಕ್ ಕರೆಂಟ್ಸ್ ಅಂತ ಕೂಡ ಹೇಳ್ತೀವಿ.
ನೆಕ್ಸ್ಟ್ ಟಾಪಿಕ್ ಓಷಿಯಾನಿಕ್ ಕರೆಂಟ್ಸ್, ಸಾಗರದ ಪ್ರವಾಹಗಳು. ಸಾಗರದ ಪ್ರವಾಹಗಳು ನೋಡಿ ಫ್ರೆಂಡ್ಸ್, ಈ ಟಾಪಿಕ್ ಅಲ್ಲಿ ನಮಗೆ ಮುಖ್ಯವಾಗಿ ಹೆಚ್ಚು ಕ್ವಶನ್ಸ್ ಗಳನ್ನ PSI ಗೆ, FDA ಮತ್ತು SDA, KS ಗಳಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಓಷಿಯಾನಿಕ್ ಕರೆಂಟ್ಸ್ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ PSI, FDA, SDA ಅಲ್ಲಿ, ರೈಟ್. ಮತ್ತೆ ಟೆಂಪರೇಚರ್, ಸ್ಯಾಲಿನಿಟಿ ಬಂದಾಗ KS ಅಲ್ಲಿ ಕೂಡ ಕ್ವಶನ್ಸ್ ಈ ಟಾಪಿಕ್ ಮೇಲೆ ಹೆಚ್ಚು ಕೇಳ್ತಾ ಇರ್ತಾರೆ. ಇದ್ರ ಮೇಲೇನು ಕೂಡ ನಾವು ಜಾಸ್ತಿ ಒತ್ತು ಕೊಡಬೇಕು. ಸೊ ಮುಖ್ಯವಾಗಿ ಈ ಕ್ಲೈಮೇಟೊಲಾಜಿ ಟಾಪಿಕ್ ಅಂದಾಗ ಓಷನೋಗ್ರಫಿ, ಕ್ಲೈಮೇಟೊಲಾಜಿ, ಜಿಯೋಮಾರ್ಫಾಲಜಿ ಸುಮಾರು ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ 5 ರಿಂದ 6 ಕ್ವಶನ್ಸ್ ಬರ್ತಾನೆ ಇರುತ್ತೆ. ಸಾಮಾನ್ಯವಾಗಿ ಕರ್ನಾಟಕದ ಎಕ್ಸಾಮ್ಸ್ ಗಳಿಗೆ 5 ರಿಂದ 6 ಕ್ವಶನ್ಸ್ ಫಿಕ್ಸ್ ಇರುತ್ತೆ ಎಲ್ಲ ಎಕ್ಸಾಮ್ಸ್ ಅಲ್ಲಿ, ರೈಟ್. ಸೊ ಬಹಳ ಇಂಪಾರ್ಟೆಂಟ್ ಟಾಪಿಕ್, ಕ್ಲಿಯರ್. ಸೊ ನೆಕ್ಸ್ಟ್ ನೋಡೋಣ ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿ ತಗೊಳ್ಳೋಣ. ಭಾರತದ ಭೂಗೋಳಶಾಸ್ತ್ರ ಅಂತ ಹೇಳೋಣ. ಇದು ಬಹಳ ಇಂಪಾರ್ಟೆಂಟ್ ಈ ಸೆಕ್ಷನ್. ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರ ಅಂತ ಹೇಳ್ತೀವ್ರಿ, ರೈಟ್. ಭಾರತದ ಭೂಗೋಳಶಾಸ್ತ್ರ. ಇಲ್ಲಿ ನೋಡಿ, ಸೊ ಯಾವುದೇ ಎಕ್ಸಾಮ್ಸ್ ತಗೊಂಡ್ರೆ ಇದ್ರ ಮೇಲೆ ಜಾಸ್ತಿ ಒತ್ತನ್ನ ಕೊಡ್ತಾ ಇರ್ತಾರೆ ಇಂಡಿಯನ್ ಜಿಯೋಗ್ರಫಿ ಮೇಲೆ. PSI ಸುಮಾರು 7 ರಿಂದ 8 ಕ್ವಶನ್ ಇಂಡಿಯನ್ ಜಿಯೋಗ್ರಫಿ ಮೇಲೆ ಬರುತ್ತೆ. ಮತ್ತೆ ಕರ್ನಾಟಕ ಜಿಯೋಗ್ರಫಿ ಮೇಲೆ ಮಿನಿಮಮ್ 3 ರಿಂದ 4 ಕ್ವಶನ್ಸ್ ಬರ್ತಾನೆ ಇರುತ್ತೆ. ಹೆಚ್ಚು ಒತ್ತನ್ನ ನಾವು PSI ಗೆ ಇಂಡಿಯನ್ ಜಿಯೋಗ್ರಫಿ ಕೊಡ್ತಾ ಇರ್ತೇವೆ, ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಮೇಲೆ. ನಮ್ಮ KPS ಅಲ್ಲಿ 7 ರಿಂದ 8 ಕ್ವಶನ್ಸ್ ಬರ್ತಾ ಇರುತ್ತೆ KS ಎಕ್ಸಾಮ್ಸ್ ಅಲ್ಲಿ. SDA ಆಗಿರ್ಬೋದು, FDA, ಗೆಜೆಟೆಡ್ ಪ್ರೊಫೆಷನಲ್ಸ್, ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದರಲ್ಲಿ ಮುಖ್ಯವಾಗಿ ಸಿಲೆಬಸ್ ಯಾವ ರೀತಿ ಇರುತ್ತೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ನೋಡಿ. ಭಾರತದ ಕಿರುಪರಿಚಯ ಒಂದೇ ನೆನಪಿಟ್ಕೊಳ್ರಿ, ಭಾರತದ ಕಿರುಪರಿಚಯ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಅಂದ್ರೆ ಭಾರತ ಲೊಕೇಶನ್ ಎಲ್ಲಿದೆ, ಯಾವ ಗೋಳದಲ್ಲಿದೆ, ಜೊತೆಗೆ ಭಾರತದ ಅಕ್ಷಾಂಶ, ರೇಖಾಂಶ, ಅವುಗಳ ಬಗ್ಗೆ ಕೂಡ ಹೇಳ್ತೀವಿ. ಭಾರತದ ರಾಜ್ಯಗಳು ಮತ್ತು ಅದರ ಜೊತೆಯಾಗಿ ಗಡಿ ರೇಖೆಗಳ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀವಿ. ಭಾರತ ಎಷ್ಟು ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಂಡಿದೆ, ಆಯಾ ರಾಷ್ಟ್ರಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಕೂಡ ನಾವು ಸ್ಟಡಿ ಮಾಡಬಹುದು. ಇತ್ತೀಚೆಗೆ ಕಂಡು ಬಂದಂತ ಡಿಸ್ಪ್ಯೂಟ್, ವಿವಾದಿತ ಪ್ರದೇಶಗಳನ್ನು ಕೂಡ ನಾವು ಅಧ್ಯಯನ ಈ ಟಾಪಿಕ್ ಅಲ್ಲಿ ಮಾಡ್ತಾ ಇರ್ತೀವಿ. ಬ್ರೀಫ್ ಇಂಟ್ರಡಕ್ಷನ್ ಟು ಇಂಡಿಯಾ ಅಂತ ಕೂಡ ನಾವು ಹೇಳ್ತೀವಿ. ಎರಡನೇ ಟಾಪಿಕ್ ಬಂದ್ರೆ ಮುಖ್ಯವಾಗಿ, ಸೊ ಎರಡನೇ ಟಾಪಿಕ್ ಬಂದಾಗ ಭಾರತದ ಶಿಲಾ ವ್ಯವಸ್ಥೆ ಅಂತ ಕೂಡ ಹೇಳ್ತೀವಿ. ಭಾರತದ ಶಿಲಾ ವ್ಯವಸ್ಥೆ ಇತ್ತೀಚೆಗೆ ಈ ಚಾಪ್ಟರ್ ಅನ್ನು ಕೂಡ ಯಾಡ್ ಮಾಡಿದ್ದಾರೆ. ರಾಕ್ ಸಿಸ್ಟಮ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಅಂದ್ರೆ ಆರ್ಚಿಯನ್ ರಾಕ್ ಸಿಸ್ಟಮ್ ಅತ್ಯಂತ ಹಳೆಯದು, ಅದ್ರ ಜೊತೆಯಾಗಿ ಧಾರವಾಡ ರಾಕ್ ಸಿಸ್ಟಮ್, ಮತ್ತೆ ಪುರಾಣ ರಾಕ್ ಸಿಸ್ಟಮ್, ಆರ್ಯನ್ ರಾಕ್ ಸಿಸ್ಟಮ್, ಟರ್ಸಿಯರಿ ರಾಕ್ ಸಿಸ್ಟಮ್. ಸ್ವಲ್ಪ ಈ ರಾಕ್ ಸಿಸ್ಟಮ್ ಗೊತ್ತಾದ್ರೆ ನಮ್ಮ ದೇಶದಲ್ಲಿರುವಂತ ಭೂ ಪ್ರದೇಶ ಕೂಡ ಗೊತ್ತಾಗತ್ತೆ. ಪ್ರಸ್ಥಭೂಮಿ ಯಾವ ರೀತಿ ಇದೆ, ಯಾವ ಶಿಲೆ ಕಂಡು ಬರುತ್ತೆ, ಹಿಮಾಲಯ ಯಾವ ರೀತಿ ಇದೆ, ಯಾವ ಶಿಲೆಗಳು ಕೂಡ ಕಂಡು ಬರುತ್ತೆ, ಮತ್ತೆ ಮೈದಾನದಲ್ಲಿ ಯಾವ ರೀತಿ ಮೈದಾನ ನಿರ್ಮಾಣವಾಯಿತು, ಶಿಲೆಗಳು ಯಾವುವು, ರೈಟ್. ಸೊ ಇವು ಎಲ್ಲಾ ಡೀಟೇಲ್ ಅನ್ನ ಈ ಚಾಪ್ಟರ್ ಅಲ್ಲಿ ನಮಗೆ ಸಿಗತ್ತೆ. ಮೂರನೇ ಚಾಪ್ಟರ್, ಸೊ ಫಿಜಿಯೋಗ್ರಫಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಫಿಜಿಯೋಗ್ರಫಿ ಆಫ್ ಇಂಡಿಯಾ, ಭಾರತದ ಭೌಗೋಳಿಕ ಲಕ್ಷಣಗಳು. ನೋಡಿ ಫ್ರೆಂಡ್ಸ್, ಭಾರತದ ಭೌಗೋಳಿಕ ಲಕ್ಷಣಗಳು ಅಂತಾನು ಕೂಡ ಹೇಳ್ತೀವಿ. ಲಕ್ಷಣಗಳು ಮುಖ್ಯವಾಗಿ ಭಾರತದ ಭೌಗೋಳಿಕ ಲಕ್ಷಣ ಬಂದಾಗ ನಾವು 5 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ದೊಡ್ಡ ಚಾಪ್ಟರ್ ಇದೆ, 5 ಭಾಗಗಳು. ಸೊ ಮುಖ್ಯವಾಗಿ ತೆಗೆದುಕೊಂಡಾಗ ನಾವು ಹಿಮಾಲಯ ಅಂತ ಒಂದು ತಗೊಳ್ತೀವಿ. ಹಿಮಾಲಯ, ರೈಟ್. ಹಿಮಾಲಯಗಳು ಉತ್ತರದ ಮೌಂಟೇನ್ಸ್ ಅಂತ ಹೇಳ್ತೀವಿ, ನಾರ್ದರ್ನ್ ಮೌಂಟೇನ್ಸ್, ಹಿಮಾಲಯಗಳಾಯ್ತು. ಸೆಕೆಂಡ್ ಬಂದು ನಮಗೆ ಸೊ ಮೈದಾನ ಅಂತ ಹೇಳ್ತೀವಿ, ಉತ್ತರ ಭಾರತದ ಮಹಾ ಮೈದಾನಗಳು, ಇಂಡೋ ಗ್ಯಾಂಜೆಟಿಕ್ ಪ್ಲೇನ್, ಅದು ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆಯಾಗಿ ನೆಕ್ಸ್ಟ್ ಟಾಪಿಕ್ ಬಂದಾಗ ನಮ್ಗ ಮೈದಾನ ಆದ್ಮೇಲೆ ಪ್ರಸ್ಥಭೂಮಿ ಅಂತ ಕೂಡ ಹೇಳ್ತೀವಿ. ಪರ್ಯಾಯ ಪ್ರಸ್ಥಭೂಮಿ ಇನ್ ಡಿಟೇಲ್ ಆಗಿ ನಾವು ಸ್ಟಡಿ ಮಾಡ್ಬೇಕಿಲ್ಲಿ. ಯಾಕಂದ್ರೆ ಹೆಚ್ಚು ಕ್ವಶನ್ಸ್ ಬರುವುದು ಯಾವುದೇ ಎಕ್ಸಾಮ್ಸ್ ತಗೊಂಡಾಗ ಕರ್ನಾಟಕದಲ್ಲಿ KS ಆಗಿರ್ಬೋದು, ಅದರಲ್ಲಿ ನಮ್ಗೆ ಜಾಸ್ತಿ ಒತ್ತನ್ನ ಈ ಭಾರತದ ಭೌಗೋಳಿಕ ಲಕ್ಷಣ ಮೇಲೆ ಕೊಡ್ತಾ ಇರ್ತಾರೆ.
ರೈಟ್. ಕರಾವಳಿ ಮೈದಾನ 4ನೇ ಟಾಪಿಕ್ ಬಂದು ಕರಾವಳಿ ಮೈದಾನ. ಸೊ ನೆಕ್ಸ್ಟ್ ಬಂದು ನಮಗೆ ಸೊ ಭಾರತದ ದ್ವೀಪಗಳು ಅಂತ ಕೂಡ ಹೇಳ್ತೀವಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಗ್ಗೆನೂ ಕೂಡ ಡಿಟೇಲ್ ಆಗಿ ನಮಗೆ ಬರುತ್ತೆ. ಭಾರತದ ದ್ವೀಪಗಳು, ಇಂಡಿಯನ್ ಐಲ್ಯಾಂಡ್ಸ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಸೊ 4ನೇ ಚಾಪ್ಟರ್ ಬಂದಾಗ ಸೊ ಮುಖ್ಯವಾಗಿ ಇಲ್ಲಿ ನಮಗೆ ಕಂಡು ಬರುವಂತದ್ದು ಯಾವುದಂದ್ರೆ ಹಾ ಸೊ ಭಾರತದ ಸೊ ನಮಗೆ ಮುಖ್ಯ ನದಿ ವ್ಯವಸ್ಥೆ ಅಂತೂ ಕೂಡ ಹೇಳ್ತೀವಿ. ಭಾರತದ ನದಿ ವ್ಯವಸ್ಥೆ ಅಥವಾ ಡ್ರೈನೇಜ್ ಸಿಸ್ಟಮ್ ಆಫ್ ಇಂಡಿಯಾ, ನದಿ ವ್ಯವಸ್ಥೆ. ಇದ್ರ ಮೇಲೆ ನಮಗೆ ಅತ್ಯಂತ ಹೆಚ್ಚು ಕ್ವಶನ್ಸ್ ಗಳು PSI ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇರುತ್ತೆ. FD ಯಲ್ಲೂ ಕೂಡ ಕೇಳ್ತಾರೆ. 2 ರಿಂದ 3 ಕ್ವಶನ್ ಈ ಇದ್ರ ಮೇಲೆ ಬರುತ್ತೆ, ಇದೇ ಚಾಪ್ಟರ್ ಮೇಲೆ, ಭಾರತದ ನದಿ ವ್ಯವಸ್ಥೆ. ಕ್ಲಿಯರ್ ಫ್ರೆಂಡ್ಸ್? ಎಸ್. 5ನೇ ಟಾಪಿಕ್ ತಗೊಳ್ಳೋಣ. ರೈಟ್. 5th ಟಾಪಿಕ್ ತಗೊಂಡಾಗ ನಾವು 5th ಚಾಪ್ಟರ್ ಸೊ ಭಾರತದ ವಾಯುಗುಣ ಅಂತ ಹೇಳ್ತೇವ್ರಿ. ಭಾರತದ ವಾಯುಗುಣ ಅಂದ್ರೆ ದ ಕ್ಲೈಮೇಟ್ ಆಫ್ ಇಂಡಿಯಾ. ಯಾವ ರೀತಿ ಅಂದ್ರೆ ನಮ್ಮ ದೇಶವನ್ನು ನಾವು ಮಾನ್ಸೂನ್ ದೇಶವೆಂದು ಕರೀತೇವೆ. ಸೊ ಅದಕ್ಕೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದ ಮಾನ್ಸೂನಲ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಮತ್ತೆ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ಇಂಡಿಯನ್ ಕ್ಲೈಮೇಟ್, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು. ರೈಟ್. ಮಾನ್ಸೂನ್ ಉಗಮವಾಗಲು ಕಾರಣ ಏನು, ಮಾನ್ಸೂನ್ ತೀವ್ರತೆ ಹೇಗಿರುತ್ತೆ, ಅದರ ಬಗ್ಗೆ ಎಲ್ಲನೂ ಕೂಡ ಭಾರತದ ವಾಯುಗುಣದಲ್ಲಿ ಬರುತ್ತೆ. ಮತ್ತೆ ಸೀಸನ್ಸ್, ಮಳೆಗಾಲ, ರೈಟ್, ಅದರ ಜೊತೆಯಾಗಿ ರಿಟ್ರೀಟಿಂಗ್ ಮಾನ್ಸೂನ್, ಚಳಿಗಾಲ ಮತ್ತೆ ಬೇಸಿಗೆ ಕಾಲ, ಈ ರೀತಿ ನಮಗೆ ಕಾಲಗಳ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀವಿ. ಕ್ಲಿಯರ್? ನೆಕ್ಸ್ಟ್ 6ನೇದ್ದು ಬಂದ್ರೆ ಭಾರತದ ಸಸ್ಯವರ್ಗ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಸಸ್ಯವರ್ಗ, ಭಾರತದ ಸಸ್ಯವರ್ಗ, ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್. ಕ್ವಶನ್ಸ್ ಗಳು ಬರ್ತಾನೆ ಇರುತ್ತೆ. ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಟೈಗರ್ ಆಗಿರ್ಬೋದು, ಮುಖ್ಯವಾಗಿ ಬರುವಂತದ್ದು ಇಲ್ಲಿ ನಮಗೆ ಅಧ್ಯಯನ ಮಾಡ್ತೀವಿ. ರೈಟ್. ಟ್ರಾಪಿಕಲ್ ಕಂಟ್ರಿ ಆದ ಇದೆ ನಮ್ಮ ದೇಶ. ಇಲ್ಲಿ ಯಾವ್ಯಾವ ರೀತಿಯ ಸಸ್ಯವರ್ಗ ಕಂಡು ಬರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಸೊ ನಿತ್ಯ ಹರಿದ್ವರ್ಣ ಕಾಡುಗಳಂದ್ರೇನು, ಎಲೆ ಉದುರುವ ಕಾಡುಗಳಂದ್ರೇನು, ಮೊಂಟಾನೆ ಸಸ್ಯವರ್ಗ ಅಂದ್ರೇನು, ರೈಟ್. ಸೊ ಮ್ಯಾಂಗ್ರೋವ್ಸ್ ಎಂದರೇನು, ಆಯ್ತಾ. ಸೊ ಮರುಭೂಮಿಯಲ್ಲಿ ಕಂಡು ಬರುವಂತ ಸಸ್ಯವರ್ಗ ಯಾವುದು, ಇದು ಎಲ್ಲ ಡೀಟೇಲ್ ಆಗಿ ಈ ಭಾರತದ ಸಸ್ಯವರ್ಗ ಚಾಪ್ಟರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ ಬಂದಾಗ ನಮಗೆ ಸಂಪನ್ಮೂಲಗಳು, ಸ್ವಾಭಾವಿಕ ಸಂಪನ್ಮೂಲ ಅಂತಾನು ಕೂಡ ಹೇಳ್ತೀವಿ. ಸ್ವಾಭಾವಿಕ ಸಂಪನ್ಮೂಲ, ರೈಟ್. ರೈಟ್. ಸಂಪನ್ಮೂಲಗಳು ಇದು ಕೂಡ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನಮಗೆ ಖನಿಜ ಸಂಪನ್ಮೂಲಗಳು ಎಲ್ಲೆಲ್ಲಿ ಕಂಡು ಬರುತ್ತೆ, ಯಾವ್ಯಾವ ರೀತಿ ಖನಿಜ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಕಂಡು ಬರುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಸ್ವಾಭಾವಿಕ ಸಂಪನ್ಮೂಲಗಳಲ್ಲಿ ಅಧ್ಯಯನ ಮಾಡ್ತೀವಿ. ಮತ್ತೆ ಕೈಗಾರಿಕೆಗಳು, ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆನೂ ಕೂಡ ನಾವು ಡಿಟೇಲ್ ಆಗಿ ಇಲ್ಲಿ ಸ್ಟಡಿ ಮಾಡ್ತೀವಿ. ಭಾರತದ ಕೈಗಾರಿಕೆಗಳು, ರೈಟ್. ಶುಗರ್ ಇಂಡಸ್ಟ್ರಿ ಆಗಿರ್ಬೋದು, ಕಾಟನ್ ಇಂಡಸ್ಟ್ರಿ ಆಗಿರ್ಬೋದು, ಜೂಟ್ ಇಂಡಸ್ಟ್ರಿ, ಇವುಗಳ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಕೂಡ ನಾವು ಸ್ಟಡಿ ಮಾಡ್ತೀವಿ. ಇವನ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ, ಯಾಕೆ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಜಾರ್ಖಂಡ್ ಅಲ್ಲಿ ಹೆಚ್ಚು ಕಂಡು ಬರುತ್ತೆ, ಛತ್ತೀಸ್ಗಢ ಅಲ್ಲಿ ಹೆಚ್ಚು ಕಂಡು ಬರುತ್ತೆ, ಯಾಕಂದ್ರೆ ರಾ ಮಟೀರಿಯಲ್, ಕಚ್ಚಾ ವಸ್ತುಗಳು ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಇಂಡಸ್ಟ್ರಿಗಳನ್ನ ನಿರ್ಮಾಣ ಕೂಡ ಮಾಡ್ತಾ ಇರ್ತೀವಿ. ಸೊ ಡಿಟೇಲ್ ಆಗಿ ಮೇನ್ಸ್ ಗೆ ನಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ಕೂಡ ಒಂದೊಂದು ಕ್ವಶನ್ಸ್ ಈ ಟಾಪಿಕ್ ಇಂದ ಕೇಳ್ತಾ ಇರ್ತಾರೆ. ಮತ್ತೆ ಜನಸಂಖ್ಯೆ, ನೆಕ್ಸ್ಟ್ ಟಾಪಿಕ್ ಬಂದು ನಮಗೆ ಜನಸಂಖ್ಯೆ, ಪಾಪ್ಯುಲೇಷನ್. ಇಲ್ಲಿ ಭಾರತದ ಜನಸಂಖ್ಯೆಯ ಬಗ್ಗೆ ಅಧ್ಯಯನ ಮಾಡ್ತೀವಿ ಮತ್ತು ಬುಡಕಟ್ಟು ಜನಾಂಗಗಳ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀವಿ. ಸೆನ್ಸಸ್ ಮುಖ್ಯವಾಗಿ, ರೈಟ್. ಈಗ 2011 ಸೆನ್ಸಸ್ ತಗೋಬೇಕು. ನೆಕ್ಸ್ಟ್ ಬಂದ್ರೆ ನಮಗೆ 2021 ಸೆನ್ಸಸ್ ಕೂಡ ನಾವು ಸ್ಟಡಿ ಮಾಡ್ಬೇಕಾಗತ್ತೆ ಇಲ್ಲಿ, ರೈಟ್. 10ನೇ ಚಾಪ್ಟರ್ ಬಂದಾಗ ನಮಗೆ ಸಾರಿಗೆ ಮತ್ತು ಸಾರಿಗೆ ವ್ಯವಸ್ಥೆ ಬಗ್ಗೆ ಇದೆ. ಸಾರಿಗೆ ವ್ಯವಸ್ಥೆ, ಎಸ್, ಯಾವ ರೀತಿ ಇದೆ, ರಸ್ತೆ ಸಾರಿಗೆ ಆಗಿರ್ಬೋದು, ಜಲ ಸಾರಿಗೆ ಆಗಿರ್ಬೋದು, ರೈಲ್ವೆ ಸಾರಿಗೆ ಆಗಿರ್ಬೋದು, ಯಾವ ರೀತಿ ಕಂಡು ಬರುತ್ತೆ, ಮತ್ತೆ ನ್ಯಾಷನಲ್ ಹೈವೇಸ್, ನ್ಯಾಷನಲ್ ವಾಟರ್ ವೇಸ್, ಸೊ ಎಲ್ಲೆಲ್ಲಿದೆ, ಎಷ್ಟಿದೆ ಪ್ರೆಸೆಂಟ್ ವಿತ್ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಈ ಚಾಪ್ಟರ್ ನಾವು ಸ್ಟಡಿ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಡಿಯಾ ಮತ್ತು ಫಿಸಿಕಲ್ ಜಾಗ್ರಫಿ ಆಯ್ತು. ಕ್ಲಿಯರ್ ಫ್ರೆಂಡ್ಸ್? ನೆಕ್ಸ್ಟ್ ನೋಡಿ. ಸೊ ನಾವು ನೆಕ್ಸ್ಟ್ ಆದ್ಮೇಲೆ ನಮಗೆ ಕರ್ನಾಟಕ ಜಿಯೋಗ್ರಫಿಯನ್ನು ಕೂಡ ನೋಡೋಣ. ಕರ್ನಾಟಕ ಭೂಗೋಳ ಶಾಸ್ತ್ರ, ಎಸ್. ಓಕೆ, ಇದು ಕೂಡ ಬಹಳ ಇಂಪಾರ್ಟೆಂಟ್.
ಮುಖ್ಯವಾಗಿ PSI, FDA, SDA ಕ್ವಶನ್ಸ್ ಗಳು ಇಲ್ಲಿಂದ ಜಾಸ್ತಿ ಬರ್ತಾ ಇರುತ್ತೆ. 4 ರಿಂದ 5 ಕ್ವಶನ್ಸ್ ಬರ್ತಾನೆ ಇರುತ್ತೆ ಕರ್ನಾಟಕ ಭೂಗೋಳಶಾಸ್ತ್ರ, ಕರ್ನಾಟಕ ಜಿಯೋಗ್ರಫಿ. ರೈಟ್. ಸಿಲೆಬಸ್ ನೋಡೋಣ, ಏನೇನ್ ಸಿಲೆಬಸ್ ಇದೆ. ಕರ್ನಾಟಕದ ಪರಿಚಯ, ಸಂಕ್ಷಿಪ್ತವಾಗಿ ಕರ್ನಾಟಕದ ಪರಿಚಯ ಅಂತ ಕೂಡ ಹೇಳ್ತೀವಿ. ರೈಟ್. ಅಂದ್ರೆ ಕರ್ನಾಟಕ ಭಾರತದ ದೇಶದಲ್ಲಿ ಯಾವ ದಿಕ್ಕಿನಲ್ಲಿದೆ ಮತ್ತು ಕರ್ನಾಟಕದ ಅಕ್ಷಾಂಶ ರೇಖಾಂಶ, ಕರ್ನಾಟಕದ ಆಡಳಿತ ವಿಭಾಗಗಳು ಯಾವ ರೀತಿ ಇದೆ, ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡಬೇಕು. ಮತ್ತು ಕರ್ನಾಟಕದ ಉದಯ ಹೇಗೆ ಆಯ್ತು, ಕರ್ನಾಟಕ ನಾಮಕರಣ ಹೇಗೆ ಬಂತು, ಸೊ ಕರ್ನಾಟಕವನ್ನು ಪದವನ್ನು ಎಲ್ಲಿ ಕೂಡ ಮೆನ್ಷನ್ ಮಾಡಿದ್ರು, ಇದ್ರ ಬಗ್ಗೆ ಸಂಕ್ಷಿಪ್ತ ಡಿಟೇಲ್ ಆಗಿ ಈ ಚಾಪ್ಟರ್ ಅಲ್ಲಿ ಕೂಡ ಬರುತ್ತೆ. ಸೊ ಎರಡನೇದು ಬಂದಾಗ ಕರ್ನಾಟಕ ಭೌಗೋಳಿಕ ಲಕ್ಷಣಗಳಂತ ಕೂಡ ಹೇಳ್ತೀವಿ. ಕರ್ನಾಟಕ ಭೌಗೋಳಿಕ ಲಕ್ಷಣ, ಹೀಗೆ ನಮ್ಮ ದೇಶದ ಭೌಗೋಳಿಕ ಲಕ್ಷಣ ಇದೆಯಲ್ಲ, ಕರ್ನಾಟಕದ ಕೂಡ ಭೌಗೋಳಿಕ ಲಕ್ಷಣಗಳು ಕೂಡ ನಾವು ತಗೋಬೇಕು. ಸೊ ಮೊದಲನೇದಾಗಿ ಕರಾವಳಿ ಬರುತ್ತೆ, ಕರಾವಳಿ ಪ್ರದೇಶ, ಮೈದಾನ ಕರಾವಳಿ, ಅದರ ನಂತರ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳು, ಮತ್ತೆ ಮೈದಾನಗಳಂತ ಹೇಳ್ತೀವಿ. ಬಯಲು ಸೀಮೆ ಮೈದಾನ, ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ. ಸೊ ಅವುಗಳಲ್ಲಿ ಕಂಡು ಬರುವಂತ ಬೆಟ್ಟಗಳು ಆಗಿರಬಹುದು, ಮುಖ್ಯ ಬೆಟ್ಟಗಳು. ರೈಟ್. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಹಾಗೆ ಘಾಟ್ಸ್ ಗಳು ಕೂಡ ಕಂಡು ಬರುತ್ತೆ, ಅಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾನೆ. ಇದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಹೀಗೆ ಭಾರತದ ಭೌಗೋಳಿಕ ಲಕ್ಷಣ ಇದೆಯಲ್ಲ, ಅದೇ ರೀತಿಯಾಗಿ ಕರ್ನಾಟಕದ ಕೂಡ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ನಮ್ಗೆ ಕರ್ನಾಟಕದ ನದಿ ವ್ಯವಸ್ಥೆ, ನದಿ ವ್ಯವಸ್ಥೆ ಅಂತ ಹೇಳ್ತೀವಿ, ಡ್ರೈನೇಜ್ ಸಿಸ್ಟಮ್ ಆಫ್ ಕರ್ನಾಟಕ. ರೈಟ್. ಇದ್ರ ಮೇಲೆ ಕ್ವಶನ್ಸ್ ಗಳು ನಮಗೆ ಬರ್ತಾನೆ ಇರುತ್ತೆ. ಡ್ಯಾಮ್ಸ್ ಆಗಿರಬಹುದು, ಸಣ್ಣ ಸಣ್ಣ ಉಪನದಿಗಳು, ಮುಖ್ಯ ನದಿಯ ಉಪನದಿಗಳು, ಅದ್ರ ಮೇಲೇನು ಕೂಡ ಕ್ವಶನ್ಸ್ ಕೇಳ್ತಾನೆ ಇರ್ತಾನೆ. ಹೆಚ್ಚು ಕ್ವಶನ್ಸ್ ಬರುವುದು ಇದರಲ್ಲೇ. ಮತ್ತೆ ಜಲಪಾತಗಳು, ಯಾವ ನದಿಯಿಂದ ಜಲಪಾತ ನಿರ್ಮಾಣ ಮಾಡಿದೆ, ನಮ್ಗೆ PSI, FD ಯಲ್ಲಿ ಕ್ವಶನ್ಸ್ ಗಳು ಜಾಸ್ತಿ ಬರುವಂತದ್ದು ಕರ್ನಾಟಕ ನದಿ ವ್ಯವಸ್ಥೆ. ಕ್ಲಿಯರ್. ನೆಕ್ಸ್ಟ್ ಕರ್ನಾಟಕದ ವಾಯುಗುಣ ಯಾವ ರೀತಿ ಇದೆ, ಕರ್ನಾಟಕದ ವಾಯುಗುಣ, ಇದ್ರ ಬಗ್ಗೆನೂ ಕೂಡ ನಮ್ಗೆ ಕ್ವಶನ್ಸ್ ಬರುತ್ತೆ. ಸಿಂಪಲ್ ಕ್ವಶನ್ಸ್ ಕೂಡ ಇದ್ರ ಬಗ್ಗೆ ಬರ್ತಾ ಇರುತ್ತೆ. ಯಾವ ರೀತಿ ಇದೆ ಕರ್ನಾಟಕದ ವಾಯುಗುಣ, ಮಾನ್ಸೂನಲ್ ಕ್ಲೈಮೇಟ್ ಇದೆ. ರೈಟ್. ಸೊ ನಾವು 2 ಟೈಪ್ಸ್ ಆಫ್ ಕ್ಲೈಮೇಟ್ ಅಂತ ಕೂಡ ಬರುತ್ತೆ. ಮಾನ್ಸೂನ್ ಕ್ಲೈಮೇಟ್, ರಿಟ್ರೀಟಿಂಗ್ ಮಾನ್ಸೂನ್, ಹಿಂಗಾರು ಮತ್ತು ಮುಂಗಾರು ಎರಡೂ ಮಾನ್ಸೂನ್ ಇಂದ ಮಳೆ ಪಡುವಂತ ನಮ್ದು ರಾಜ್ಯ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡೋಣ. ನೆಕ್ಸ್ಟ್ ಬಂದಾಗ ಕರ್ನಾಟಕದ ಸಸ್ಯವರ್ಗ ಅಂತಾನು ಕೂಡ ನಾವು ಹೇಳ್ತೀವಿ. ಕರ್ನಾಟಕದ ಸಸ್ಯವರ್ಗ, ಸಸ್ಯವರ್ಗದಲ್ಲಿ ನಮ್ಗೆ ನ್ಯಾಷನಲ್ ಪಾರ್ಕ್ ಯಾವ್ಯಾವ್ದಿದೆ, ವನ್ಯಜೀವಿ ಧಾಮಗಳ ಬಗ್ಗೆ, ಕರ್ನಾಟಕದಲ್ಲಿ ಯಾವ ಸಸ್ಯವರ್ಗ ಹೆಚ್ಚು ಕಂಡು ಬರುತ್ತೆ, ಇದ್ರ ಬಗ್ಗೆ ಡಿಟೇಲ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಈಗ ಭಾರತ ಮಾಡಿದವಲ್ಲ ಅದೇ ರೀತಿಯಾಗಿ. ನೆಕ್ಸ್ಟ್ ಸೊ ಸಂಪನ್ಮೂಲ, ಕರ್ನಾಟಕದ ಸಂಪನ್ಮೂಲಗಳು, ಸಂಪನ್ಮೂಲ. ಓಕೆ. ನ್ಯಾಚುರಲ್ ರಿಸೋರ್ಸಸ್ ಆಫ್ ಕರ್ನಾಟಕ ಯಾವ್ದಾದ್ರು ಕಂಡು ಬರುತ್ತೆ, ಖನಿಜ ಸಂಪನ್ಮೂಲಗಳು ಯಾವ ರೀತಿ ಇದೆ, ಅದ್ರ ಬಗ್ಗೆ ಕೂಡ ಶಕ್ತಿ ಸಂಪನ್ಮೂಲಗಳು ಯಾವ ರೀತಿ ಇದೆ, ಎಲ್ಲನೂ ಕೂಡ ಇಲ್ಲಿ ಸ್ಟಡಿ ಮಾಡ್ತೀವಿ. ಕ್ವಶನ್ಸ್ ಬರ್ತಾನೆ ಇರುತ್ತೆ. ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಅಂತ ಕೂಡ ಹೇಳ್ತೀವಿ. ಈ ಚಾಪ್ಟರ್ ಮೇಲೇನು ಕೂಡ ಕ್ವಶನ್ಸ್ ಬರುತ್ತೆ. ಬೆಳೆಗಳು ಯಾವ ರೀತಿ ಇದೆ, ಅದ್ರ ಬಗ್ಗೆ ಯಾವ ಬೆಳೆ ಇಲ್ಲಿ ಹೆಚ್ಚು ಬೆಳೀತಾರೆ, ಸೊ ಎಲ್ಲಾನು ಕೂಡ ನಾವು ಅಗ್ರಿಕಲ್ಚರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಉತ್ತರ ವಲಯದಲ್ಲಿ ಯಾವ್ದಿದೆ, ಟ್ರಾನ್ಸಿಷನ್ ಝೋನ್ ನಲ್ಲಿ ಏನ್ ಬೆಳೆ ಬೆಳೆಯುತ್ತೆ, ವಲಯಗಳನ್ನು ಕೂಡ ಮಾಡಿದ್ದೇವೆ, 10 ವಲಯಗಳು. ಸೊ ಯಾವ್ಯಾವ ವಲಯದಲ್ಲಿ ಯಾವ ಬೆಳೆ ಹೆಚ್ಚು ಕಂಡು ಬರುತ್ತದೆ ಅದ್ರ ಬಗ್ಗೆನೂ ಕೂಡ ನಾವು ಈ ಕೃಷಿಯಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಪಶುಸಂಗೋಪನೆ ಅಂತ ಕೂಡ ಹೇಳ್ತೀವಿ. ಅನಿಮಲ್ ಹಸ್ಬೆಂಡ್ರಿ, ಇದು ಕೂಡ ಇಂಪಾರ್ಟೆಂಟ್. ಸೊ ತಮ್ಗೆ ಕೇಳ್ತಾನೆ ಇರ್ತಾರೆ, ಬಹಳ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಹಾಗೆ ನೋಡಿ, ಪಶುಸಂಗೋಪನೆ ಆದ್ಮೇಲೆ ರೈಟ್, ನೆಕ್ಸ್ಟ್ ಬರುವುದು ನಮಗೆ ಜನಸಂಖ್ಯೆ ಅಂತ ಕೂಡ ಹೇಳ್ತೀವಿ. ಕರ್ನಾಟಕದ ಜನಸಂಖ್ಯೆ ಸೆನ್ಸಸ್ ಬಗ್ಗೆ ಡೀಟೇಲ್ ಆಗಿ ನಮಗೆ ಇರುತ್ತೆ. ನೆಕ್ಸ್ಟ್ ಜನಸಂಖ್ಯೆ ಆದ ನಂತರ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ಅಂತ ಕೂಡ ಹೇಳ್ತೇವೆ. ರೀಜನಲ್ ಇಂಬ್ಯಾಲೆನ್ಸ್ ಅಂದ್ರೆ ಪ್ರಾದೇಶಿಕ ಅಸಮತೋಲನ ಅಂತ ಕೂಡ ಹೇಳ್ತೀವಿ. ಪ್ರಾದೇಶಿಕ ಅಸಮತೋಲನ
ಸೊ ನಂಜುಂಡಪ್ಪ ವರದಿಯ ಪ್ರಕಾರ ಯಾವ್ಯಾವ ರೀತಿ ಇದೆ, ಯಾವ್ಯಾವ ಇಂಡಿಕೇಟರ್ಸ್ ಯೂಸ್ ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡ್ತೇವೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಲೆನಾಡು ರೀಜನ್ ಕಂಪ್ಯಾರಿಸನ್ ಮಾಡ್ಕೊಂಡು ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ರೈಟ್, ಇದು ಎಲ್ಲ ಕಂಪ್ಲೀಟ್ ಡಿಟೇಲ್ ಆಯ್ತು. ಇನ್ನೊಂದು ಲಾಸ್ಟ್ ಬರೋದು ಸಾರಿಗೆ ಮತ್ತು ಸಂಪರ್ಕ ಅಂತ ಕೂಡ ಹೇಳ್ತೇವೆ. ಸಾರಿಗೆ ಮತ್ತು ಸಂಪರ್ಕ, ಇದರಲ್ಲಿ ಕೂಡ ತಮಗೆ ಕ್ವಶನ್ಸ್ ಗಳು ಕೂಡ ಬರ್ತಾನೆ ಇರುತ್ತೆ. ಉದ್ದವಾದ ರಸ್ತೆ ಸಾರಿಗೆ, ನ್ಯಾಷನಲ್ ಹೈವೇ ಯಾವುದು, ಚಿಕ್ಕದಾದ ಯಾವುದು, ಹೀಗೆ ಹೆಚ್ಚು ಕ್ವಶನ್ಸ್ ಗಳನ್ನ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, PSI ಗೆ ಅತ್ಯಂತ ಹೆಚ್ಚು ಬರುತ್ತೆ. ಮುಖ್ಯವಾಗಿ 7 ರಿಂದ 8 ಕ್ವಶನ್ಸ್ ಬರ್ತಾನೆ ಇರುತ್ತೆ ಪ್ರತಿ ವರ್ಷ. KS ಅಲ್ಲಿ ಕೂಡ ಇದ್ರ ಮೇಲೆ ಹೆಚ್ಚು ಒತ್ತನ್ನು ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ಒಂದು 3 ರಿಂದ 4 ಕ್ವಶನ್ಸ್ ಕರ್ನಾಟಕ ಜಿಯೋಗ್ರಫಿ ಮೇಲೆ ಬರುತ್ತೆ. ಒಟ್ಟು ಜಿಯೋಗ್ರಫಿ ತಗೊಂಡಾಗ ಸುಮಾರು 15 ರಿಂದ 20 ಕ್ವಶನ್ಸ್ ಕರ್ನಾಟಕ ಎಕ್ಸಾಮ್ ನಲ್ಲಿ ಬಹುತೇಕವಾಗಿ ಬರ್ತಾ ಇರುತ್ತೆ, ಯಾವುದೇ ಕ್ವಶನ್ ಪೇಪರ್ ನೋಡಿದ್ರೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ವರ್ಲ್ಡ್ ಜಿಯೋಗ್ರಫಿ ತಗೊಳ್ಳೋಣ. ವರ್ಲ್ಡ್ ಪ್ರಾಪಂಚಿಕ ಭೂಗೋಳಶಾಸ್ತ್ರ, ವರ್ಲ್ಡ್ ಜಿಯೋಗ್ರಫಿ ಅಂತ ಹೇಳ್ತೀವಿ. ರೈಟ್, ಪ್ರಾಪಂಚಿಕ ಭೂಗೋಳಶಾಸ್ತ್ರ. ಇಲ್ಲಿ ನಮಗೆ ಎಲ್ಲಾ ಖಂಡಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಖಂಡಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಎಲ್ಲಾ ಖಂಡಗಳು, 7 ಖಂಡಗಳ ಬಗ್ಗೆ ಅಧ್ಯಯನ ಡಿಟೇಲ್ ಆಗಿ ನಾವು ಇಲ್ಲಿ ಮಾಡ್ತೇವೆ. ಅಧ್ಯಯನ ಅಂತ ಹೇಳ್ತೀವಿ. ಅಧ್ಯಯನ, ರೈಟ್, ಖಂಡಗಳ ಬಗ್ಗೆ. ಸ್ಟಡಿ ಆಫ್ ಕಾಂಟಿನೆಂಟ್ಸ್ ಬಗ್ಗೆ ಡಿಟೇಲ್ ಆಗಿ ನಾವು ಸ್ಟಡಿ ಮಾಡ್ತೇವೆ. ಕಾಂಟಿನೆಂಟ್ಸ್ ಅಂತ ಕೂಡ ಹೇಳ್ತೇವೆ. ಕಾಂಟಿನೆಂಟ್ಸ್ ಕ್ಲಿಯರ್? ಎಸ್. ಸೊ ಕಾಂಟಿನೆಂಟ್ಸ್ ಬಗ್ಗೆ ಡಿಟೇಲ್ ಬರೋದು ನಮಗೆ ಈ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಕಂಡು ಬರುತ್ತೆ. ಸೊ ಅವುಗಳ ವಾಯು ಗುಣ ಆಗಿರಬಹುದು, ರೈಟ್. ಸೊ ಮತ್ತೆ ನಮಗೆ ಕಂಡು ಬಂದಾಗ ಸಸ್ಯ ವರ್ಗ ಆಗಿರಬಹುದು, ರೈಟ್. ಮತ್ತೆ ನಮಗೆ ಇಲ್ಲಿ ಖಂಡಗಳಲ್ಲಿ ಕಂಡು ಬರುವಂತಹ ಪರ್ವತಗಳಾಗಿರ್ಬೋದು, ಪರ್ವತಗಳು, ಓಕೆ, ಮುಖ್ಯವಾದಂತಹ ಪರ್ವತಗಳಾಗಿರ್ಬೋದು. ಇಲ್ಲಿ ಖಂಡಗಳಲ್ಲಿ ಕಂಡು ಬರುವಂತಹ ಮುಖ್ಯ ನದಿಗಳಾಗಿರ್ಬೋದು, ಆಯ್ತಾ, ಮುಖ್ಯ ನದಿಗಳು. ಅದರ ಜೊತೆಯಾಗಿ ಗಲ್ಫ್ಸ್ ಆಗಿರ್ಬೋದು, ಬಲ್ಲಿ ಅಂತ ಹೇಳ್ತೀವಿ, ಬೇಸ್ ಆಗಿರ್ಬಹುದು, ಖಾರಿ ಅಂತ ಹೇಳ್ತೀವಿ, ಬೇ ಆಫ್ ಬೆಂಗಾಲ, ಈ ರೀತಿ ಬೇರೆ ಬೇರೆ ಸಣ್ಣ ಸಣ್ಣ ಕಂಡು ಬರುತ್ತೆ. ಮತ್ತೆ ಸಮುದ್ರಗಳಾಗಿರ್ಬೋದು, ಸಮುದ್ರ ಯಾವ್ಯಾವ ದೇಶಕ್ಕೆ ಹಂಚಿಕೆ ಆಗಿದೆ, ಕ್ಯಾಸ್ಪಿಯನ್ ಸಮುದ್ರ, ಅರಲ್ ಸಿ ಎಲ್ಲೆಲ್ಲಿ ಕಂಡು ಬರುತ್ತೆ, ಈ ರೀತಿ ಕ್ವಶನ್ಸ್ ಗಳು ಕೂಡ ಕಂಡು ಬರ್ತದೆ. ಪ್ರತಿಯೊಂದು ಕಾಂಟಿನೆಂಟ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ಬೇಕಾಗುತ್ತೆ. ಸರೋವರಗಳಾಗಿರ್ಬೋದು, ಮುಖ್ಯವಾದ ಸರೋವರಗಳು ಯಾವ್ದು ಕಂಡು ಬರುತ್ತೆ, ರೈಟ್. ಹಾಗೆ ಬಂದಾಗ ಟ್ರೆಂಚಸ್ ಆಗಿರ್ಬೋದು, ಟ್ರೆಂಚಸ್ ಕೂಡ ಕೇಳ್ತಾರೆ, ಕಂದಕಗಳು ಎಲ್ಲಿ ಕಂಡು ಬರುತ್ತೆ. ಮತ್ತೆ ನಮ್ಗೆ ಬಂದಾಗ ರೈಟ್, ಸೊ ಟ್ರೆಂಚಸ್ ಆಯ್ತು, ಸರೋವರಗಳಾಯ್ತು, ಮತ್ತೆ ಸೊ ಪರ್ಯಾಯ ದ್ವೀಪಗಳು ಅಂತ ಹೇಳ್ತೀವಿ. ಯಾವ್ದಾವ್ದು ಪರ್ಯಾಯ ದ್ವೀಪ ಕಂಡು ಬರುತ್ತೆ ಕೇಳ್ತಾ ಇರ್ತಾರೆ ನಮ್ಗೆ. ಓಕೆ, ಹಾಗೆ ಇಂಪಾರ್ಟೆಂಟ್ ಸಿಟೀಸ್, ಮುಖ್ಯ ನಗರಗಳು ಯಾವುದಕ್ಕೆ ಪ್ರಸಿದ್ಧವಾಗಿದೆ, ಮುಖ್ಯ ನಗರಗಳಾಗಿರ್ಬೋದು. ಪ್ರತಿಯೊಂದು ಕಾಂಟಿನೆಂಟ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ಕೈಗಾರಿಕೆಗಳು, ಸೊ ಯಾವ್ಯಾವ ಸಿಟಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ, ಕೈಗಾರಿಕೆಗಳು, ರೈಟ್. ಹಾಗೆ ಬುಡಕಟ್ಟು ಜನಾಂಗ ಅಂತ ಕೂಡ ಹೇಳ್ತೀವಿ. ಬುಡಕಟ್ಟು ಜನಾಂಗ, ರೈಟ್. ಸೊ ಇತ್ಯಾದಿ. ಹೀಗೆ ನಮಗೆ ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್. ಸೊ ಮುಖ್ಯವಾಗಿ KS ಅಲ್ಲಿ ಕ್ವಶನ್ಸ್ ಕೇಳ್ತಾನೆ, FD ಅಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್, ಕಾಂಗೋ ನದಿ ಎಲ್ಲಿ ಕಂಡು ಬರುತ್ತೆ, ಲಿಂಪಂಪೋ ನದಿ ಎಲ್ಲಿ ಕಂಡು ಬರುತ್ತೆ, ರೈಟ್, ನೈಜರ್ ನದಿ ಎಲ್ಲಿ ಕಂಡು ಬರುತ್ತೆ, ಎಲ್ಲಿ ಹೋಗಿ ಜಾಯಿನ್ ಆಗುತ್ತೆ. ಸೊ ಹಿಂಗೆ ಫ್ಯಾಕ್ಟ್ಸ್ ಬೇಸ್ಡ್ ಸ್ಟ್ಯಾಟಿಕ್ ಕ್ವಶನ್ ಅಂತ ಹೇಳ್ತೇವ್ರಿ. ಜಾಸ್ತಿ ಕ್ವಶನ್ಸ್ ಅನ್ನ ಕೂಡ ಬರುವ ಚಾನ್ಸಸ್ ಒಂದು 3 ರಿಂದ 4 ಕ್ವಶನ್ಸ್ ಬರ್ತಾನೆ ಇರುತ್ತೆ ಎಲ್ಲ ಎಕ್ಸಾಮ್ಸ್ ಅಲ್ಲಿ. ಒಂದೊಂದ್ಸಲಿ ವೇರಿಯೇಷನ್ಸ್ ಆಗುತ್ತೆ, ಒಂದು 5 ಕ್ವಶನ್ಸ್ ಕೂಡ ಇದರಲ್ಲಿ ಬರ್ತಾ ಇರುತ್ತೆ. ಸೊ ಟೋಟಲ್ ಜಿಯೋಗ್ರಫಿ ತಗೊಂಡಾಗ ಸುಮಾರು ನಮಗೆ 15 ರಿಂದ 20 ಕ್ವಶನ್ಸ್ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಬರುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ತಾವು ಹೆಚ್ಚು ಪದೇ ಈ ಟಾಪಿಕ್ ಮೇಲೆ ತಾವು ಓದಲೇಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಜಿಯೋಗ್ರಫಿ. ಸೊ ಇದು ನಿಮಗೆ ಎಕನಾಮಿ ಕೂಡ ಹೆಲ್ಪ್ ಆಗುತ್ತೆ, ಸ್ವಲ್ಪ ಹಿಸ್ಟ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ರೈಟ್. ಮತ್ತೆ ಮೇನ್ಸ್ ಎಕ್ಸಾಮ್ಸ್ ಅಲ್ಲಿ KS ಮೇನ್ಸ್ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಬರೀತಾರಲ್ಲ, ಅಲ್ಲಿ ಕೂಡ ತಮಗೆ ಅತ್ಯಂತ ಹೆಚ್ಚು
ಉಪಯುಕ್ತವಾದಂತ ಒಂದು ಸಬ್ಜೆಕ್ಟ್. ಗಾಟ್ ಇಟ್ ಫ್ರೆಂಡ್ಸ್? ಥ್ಯಾಂಕ್ ಯು.